ಯೋಗೇಶ್ ಗೌಡ ಕೊಲೆ ಕೇಸ್ನಲ್ಲಿ ವಿನಯ್ ಕುಲಕರ್ಣಿ ಮತ್ತು ಇತರೆ ಅಪರಾಧಿಗಳು ಈಗಾಗಲೇ ಈ ಪ್ರಕರಣದಲ್ಲಿ ಅವರ ಪಾತ್ರ ಏನೇನು ಅನ್ನೋದನ್ನ ಪ್ರಾಸಿಕ್ಯೂಷನ್ ಸಮರ್ಥವಾಗಿ ಕೋರ್ಟ್ ಕನ್ವಿನ್ಸ್ ಮಾಡುವಲ್ಲಿ ಯಶಸ್ವಿಯಾಗಿದೆ. ಇವತ್ತು ಅವರ ಶಿಕ್ಷೆಯ ಪ್ರಮಾಣ ಎಷ್ಟು ಅನ್ನೋ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ನಿರ್ವಿವಾದವಾಗಿ ವಿನಯ್ ಕುಲಕರ್ಣಿ ಮತ್ತು ಇತರೆ ಆರೋಪಿಗಳು ಈ ಪ್ರಕರಣದಲ್ಲಿ ಅಪರಾಧಿಗಳಾಗಿ ಬದಲಾದರು. ಇವತ್ತು 17 ಅಪರಾಧಿಗಳ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಲಿಕ್ಕಿದೆ. ಪ್ರತಿಯೊಬ್ಬ ಅಪರಾಧಿಗೂ ಪ್ರತ್ಯೇಕ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗುತ್ತೆ. ಯಾಕಂದ್ರೆ ಒಬ್ಬೊಬ್ಬರದು ಪಾತ್ರ ಕೆಲವರದು ಸೀಮಿತ, ಕೆಲವರು ಆರಂಭದಿಂದ ಷಡ್ಯಂತ್ರದಿಂದ ಹಿಡಿದು ಕೊಲೆಯ ತನಕ, ಕೊಲೆಯ ನಂತರದ ಸಾಕ್ಷಿನಾಶದ ತನಕ ಇದ್ರು. ಸೊ ಅವರವರ ಕ್ರೈಮ್ಗೆ ರಿಲೇಟೆಡ್ ಆಗಿ ಆ ಸೆಕ್ಷನ್ಗಳನ್ನು ಹಾಕಲಾಗಿದೆ. ಆ ಸೆಕ್ಷನ್ಗಳ ಪ್ರಕಾರ ಹೇಗೆ ಕೋರ್ಟ್ ಗರಿಷ್ಠ ಶಿಕ್ಷೆ ಕೊಡುತ್ತಾ ಒಂದೊಂದು ಪ್ರಕರಣದಲ್ಲಿ ಅಥವಾ ಗರಿಷ್ಠ ಶಿಕ್ಷೆಯನ್ನು ಕೊಡುತ್ತಾ ಅನ್ನೋದು ಪ್ರಶ್ನೆ. ವಾಹನದಲ್ಲಿ ಚಿಂತಾಕ್ರಾಂತರಾಗಿ ಈ ಪ್ರಕರಣದ ಕೊಲೆಗಾರ ವಿನಯ್ ಕುಲಕರ್ಣಿ ಕೂತಿರೋದು ಕಂಡು ಬಂತು. ನಿನ್ನೆ ಇಡೀ ನಾವು ನೋಡ್ತಾ ಇದ್ವಿ, ನಿನ್ನೆ ಒಂದು ತೀರ್ಪು ಬರಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ ಇತ್ತು ಶಿಕ್ಷೆಯ ಪ್ರಮಾಣದಲ್ಲಿ. ಬಟ್ ಪ್ರಕಟ ಆಗಿರಲಿಲ್ಲ. ಇವತ್ತು ಪ್ರಕಟ ಆಗುತ್ತೆ ಎನಿ ಮೂಮೆಂಟ್ ಅನ್ನೋದರ ಮಾಹಿತಿ ಇದೆ. ಸಾಮಾನ್ಯವಾಗಿ ಕೋರ್ಟ್ ಕಲಾಪ ಆರಂಭ ಆಗ್ತಾ ಇದ್ದ ಹಾಗೆ ಆರಂಭಿಕ ಹಂತದಲ್ಲಿ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಆಗಿ ಯಾವುದಾದ್ರೂ ಅರ್ಜಿ ವಿಲೇವಾರಿ ಇದ್ದರೆ ತುರ್ತಾಗಿ ಮುಗಿಸ್ಕೊಳ್ತಾರೆ. ಆಮೇಲೆ ವರ್ಡಿಕ್ಟ್ಗೆ ರಿಲೇಟೆಡ್ ಆಗಿ ಪನಿಷ್ಮೆಂಟ್ ಘೋಷಣೆ ಮಾಡೋದಿರ್ಬೋದು, ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಎಷ್ಟು ಅನ್ನೋದಿರ್ಬೋದು, ಅಥವಾ ದೋಷಿನ ನಿರ್ದೋಷಿನ ಅಂತ ಹೇಳುವಂತಹ ತೀರ್ಪುಗಳನ್ನು ಆಮೇಲೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಈ ಪ್ರಕರಣದಲ್ಲಿ ಅಪರಾಧಿ ಪರ ಕರುಣೆ ಹುಟ್ಟುವಂತೆ ಅವರ ವಕೀಲರು ವಾದವನ್ನು ಮಂಡಿಸಿದ್ರು. ಬಟ್ ಅದಕ್ಕೆ ಸರಿಯಾಗಿ ಕೌಂಟರ್ ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ಅಪರಾಧಿಗಳ ಪರ ಕರುಣೆ ಹುಟ್ಟಬಾರ್ದು, ಗರಿಷ್ಠ ಶಿಕ್ಷೆ ಆಗಬೇಕು ಅಂತ CBI ಪರ ವಕೀಲರು ವಾದವನ್ನು ಮಂಡಿಸಿದ್ರು. ತುಂಬ ಇಂಟ್ರೆಸ್ಟಿಂಗ್ ವಿಚಾರಗಳು ಬಂದು ಹೋದ್ವು. ಸ್ಪೆಷಲಿ ವಿನಯ್ ಕುಲಕರ್ಣಿ ಪರವಾದಂತಹ ವಾದದಲ್ಲಿ ಅವ್ರು ಹಸು ಸಾಕಿದಾರಂತೆ, ಫಾರ್ಮ್ ಇದೆಯಂತೆ, ಹೀಗಾಗಿ ವಿಪರೀತ ಡಿಪೆಂಡೆನ್ಸಿ ಇದೆಯಂತೆ, ಇವ್ರ ಕೋಳಿಗಳು ಇವ್ರು ಹೋಗಲಿಲ್ಲ ಆಚೆ ಅಂದರೆ ಮೊಟ್ಟೆನೇ ಇಡಲ್ಲ, ಹೀಗಾಗಿ ಬೇಗ ಬೇಗ ಶಿಕ್ಷೆಯನ್ನು ಮುಗಿಸ್ಕೊಡಿ ಅಂತೆಲ್ಲ ಅಪೀಲ್ ಹಾಕಿದ್ರು. ನಮಗೆ ವಿಚಿತ್ರ ಅನಿಸ್ತು. ಬಟ್ ಪ್ರಕ್ರಿಯೆ ನಡೆಯೋದೇ ಹಾಗೆ. ಪನಿಷ್ಮೆಂಟ್ಗಳು ಹೇಗೆ ಡಿಸೈಡ್ ಆಗುತ್ತೆ ಅಂದರೆ, ಒಂದು ಮರ್ಡರ್ನ ಬ್ರುಟಾಲಿಟಿ ಹೇಗಿತ್ತು, ಹಾಗೂ ಯಾರ್ಯಾರು ಅಪರಾಧಿಗಳಿದ್ರು ಅವರ ಏಜು, ಆಮೇಲೆ ಅವರ ಸ್ಟೇಟಸ್ ಏನು ಸಮಾಜದಲ್ಲಿ, ಹ್ಯಾಬಿಚುವಲ್ ಅಫೆಂಡರ್ಸ್ ಅವರು, ಇದನ್ನೆಲ್ಲ ಚೆಕ್ ಮಾಡ್ತಾ ಪನಿಷ್ಮೆಂಟನ್ನು ಕೊಡ್ತಾರೆ, ಡೀಟೇಲ್ಸ್ ಕೊಡ್ತಾರೆ. ಮುರಳಿ ನೇರ ಸಂಪರ್ಕದಲ್ಲಿ. ಮುರಳಿ, ಎಷ್ಟೊತ್ತಿಗೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋ ಸಾಧ್ಯತೆ ಇದೆ? ನಿನ್ನೆ ನಮಗೆಲ್ಲ ತುಂಬ ಹಾಸ್ಯಾಸ್ಪದ ಅಂತ ಅನಿಸಿದ್ದು, ಅವರು ಕೋಳಿ ಸಾಕಿದ್ದಾರೆ, ಹಸು ಸಾಕಿದ್ದಾರೆ, ಹೀಗಾಗಿ ಶಿಕ್ಷೆಯ ಪ್ರಮಾಣ ಪ್ರಕಟ ಕಡಿಮೆ ಮಾಡಿ ಅಂತ. ಬಟ್ ಹೊರ ಜಗತ್ತಿನ ಡಿಪೆಂಡೆನ್ಸಿ ಬಗ್ಗೆ ಅವರು ಕನ್ವಿನ್ಸ್ ಮಾಡೋ ಪ್ರಯತ್ನವನ್ನು ಮಾಡಿದ್ರು. ಇಂಥ ಮ್ಯಾಟ್ರೆಲ್ಲ ಕನ್ವಿನ್ಸ್ ಆಗುತ್ತೆ ಅನಿಸುತ್ತಾ ಮುರಳಿ? ಹಾಗೆ ಪ್ರತ್ಯೇಕವಾದ ಸೆಕ್ಷನ್ನ ಮೇಲೆ ಈಗಾಗಲೇ ದೋಷಿಗಳು ಅಂತ ಹೇಳಿ ನ್ಯಾಯಾಲಯ ತೀರ್ಮಾನವನ್ನು ಮಾಡಿರುವಂಥದ್ದು. ನಿನ್ನೆ ಅಷ್ಟೇ ಯಾವ್ಯಾವ ಆರೋಪಿಗಳಿಗೆ ಮತ್ತು ಅಪರಾಧಿಗಳಿಗೆ ಯಾವ್ಯಾವ ಶಿಕ್ಷೆಯನ್ನು ವಿಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಾದವನ್ನು CBI ಪರ ವಕೀಲರು ಮಾಡ್ಕೊಂಡಿದ್ರು. ಅಂದರೆ ಎಸ್ ಟಿ ರಾಜು ಏನಿದ್ರು, ಅವರು ವಾದವನ್ನು ಮಂಡನೆಯನ್ನು ಮಾಡೋ ಸಂದರ್ಭದಲ್ಲಿ ನಾವು ಕ್ಯಾಪಿಟಲ್ ಪನಿಷ್ಮೆಂಟನ್ನು ಕೇಳೋದಿಲ್ಲ, ಮ್ಯಾಕ್ಸಿಮಮ್ ಪನಿಷ್ಮೆಂಟನ್ನು ಕೇಳ್ತೀವಿ ಅಂತ ಹೇಳಿ. ಅಂದರೆ ಒಂದು ರೀತಿಯಲ್ಲಿ ಇವರಿಗೆ ಗಲ್ಲು ಶಿಕ್ಷೆ ಬೇಡ, ಮರಣದಂಡನೆ ಶಿಕ್ಷೆ ಬೇಡ, ಅಥವಾ ಜೀವಿತಾವಧಿ ಶಿಕ್ಷೆಯನ್ನು, ಅಂದರೆ ಜೀವಾವಧಿ ಶಿಕ್ಷೆ ಏನಿತ್ತು ಆ ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕು, ಟಿಲ್ ಡೆತ್ ಅನ್ನೋ ತನಕ ಕೂಡ ವಿಧಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಮನವಿಯನ್ನ ಮಾಡ್ಕೊಂಡಿರುವಂಥದ್ದು. ಅದಾದ ಬಳಿಕ ವಿನಯ್ ಕುಲಕರ್ಣಿ ಪರ ವಕೀಲರು ಕೂಡ ವಿನಯ್ ಕುಲಕರ್ಣಿ ಯಾವ ರೀತಿಯಲ್ಲಿ ಈ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ, ಜೊತೆಗೆ ಅವರಿಗೆ ಅನ್ಯಾಯ ಆಗಿದೆ ಮತ್ತು ಜೀವಾವಧಿ ಶಿಕ್ಷೆಯನ್ನು ವಿಧಿಸಿದ್ರೆ ಗಲ್ಲು ಶಿಕ್ಷೆಗಿಂತಲೂ ಕೂಡ ಗೌರವದ ಶಿಕ್ಷೆ ಅನ್ನೋದ್ರ ಬಗ್ಗೆ ಒಂದು ವಾದವನ್ನು ಕೂಡ ಮಂಡನೆಯನ್ನು ಮಾಡ್ಕೊಂಡಿದ್ರು. ಮತ್ತು ಅವರ ರಾಜಕೀಯ ಜೀವನ ಜೊತೆಗೆ ಅವರ ಕುಟುಂಬದ ಜೀವನದ ಬಗ್ಗೆ ಎಲ್ಲ ಕೂಡ ಒಂದಷ್ಟು ಮಾಹಿತಿಗಳನ್ನ ಕೋರ್ಟ್ನ ಗಮನಕ್ಕೆ ತಂದಿರುವಂಥದ್ದು. ಕೋರ್ಟ್ನ ಗಮನಕ್ಕೆ ತಂದ ಬಳಿಕ ಶಿಕ್ಷೆ ಪ್ರಮಾಣ ಏನಿತ್ತು, ಈಗಾಗಲೇ ದೋಷಿ ಅಂತಾಗಿರೋ ಹಿನ್ನೆಲೆಯಲ್ಲಿ ಅವರ ಶಿಕ್ಷೆ ಪ್ರಮಾಣ ಏನಿತ್ತು, ಆ ಶಿಕ್ಷೆ ಪ್ರಮಾಣವನ್ನ ಮತ್ತಷ್ಟು ಕಡಿತಗೊಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಏನು ವಾದವನ್ನ ಮಂಡನೆಯನ್ನ ಮಾಡಿದ್ದಾರೆ. ವಾದ ಆದ ಬಳಿಕ ವಾದ ಪ್ರತಿವಾದವನ್ನು ಆಲಿಸಿದೆ ನ್ಯಾಯಾಲಯ. ಬಹುತೇಕ ಇವತ್ತು 11:30 ಆಸುಪಾಸಿನ ಒಳಗೆ ಏನು ಯಾರಿಗೆ ಎಷ್ಟು ಶಿಕ್ಷೆ ಪ್ರಮಾಣವನ್ನ ವಿಧಿಸಬೇಕು, ಜೀವಾವಧಿ ಶಿಕ್ಷೆಯನ್ನ ವಿಧಿಸಬೇಕಾ, ಜೊತೆಗೆ ಇನ್ನುಳಿದಂತೆ ಬೇರೆ ಬೇರೆ ಆರೋಪಿಗಳ ಪಾತ್ರ ಅಂದ್ರೆ ಅಪರಾಧಿಗಳ ಪಾತ್ರ ಏನಿತ್ತು ಅವರಿಗೆ ಎಷ್ಟು ಶಿಕ್ಷೆ ಪ್ರಮಾಣವನ್ನ ವಿಧಿಸಬೇಕು. ಅಂದ್ರೆ ಸಾಮಾನ್ಯವಾಗಿ ಇಲ್ಲಿ 17 ಜನ ಅಪರಾಧಿಗಳೇನಿದ್ದಾರೆ, 17 ಜನ ಅಪರಾಧಿಗಳಿಗೂ ಕೂಡ 120B ಅಟ್ರಾಕ್ಟ್ ಆಗಿರುವಂಥದ್ದು. ಅಂದ್ರೆ ಕ್ರೈಮ್ ಕಾನ್ಸ್ಪರೆನ್ಸಿ ಅಂತ ಇತ್ತು, ಅದು ಅಟ್ರಾಕ್ಟ್ ಆಗಿದೆ. ಅದರಲ್ಲಿ ಗರಿಷ್ಠ 7 ವರ್ಷದ ಶಿಕ್ಷೆಯನ್ನು ವಿಧಿಸ್ತಾ ಇರುವಂಥದ್ದು. ಆ 7 ವರ್ಷಕ್ಕಿಂತ ಕಡಿಮೆ ಯಾರಿಗೂ ಕೂಡ ಶಿಕ್ಷೆ ಕಡಿಮೆ ಆಗೋದಿಲ್ಲ. ಬಹುತೇಕ ಎಲ್ಲರಿಗೂ ಕೂಡ 7 ವರ್ಷ ಕನಿಷ್ಠ ಶಿಕ್ಷೆಗಳು, ಗರಿಷ್ಠ ಶಿಕ್ಷೆ ಜೀವಾವಧಿ ಶಿಕ್ಷೆ ಆಗುವಂತ ಸಾಧ್ಯತೆಗಳಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ವಿಚಾರಗಳು ಕೂಡ ಬರ್ತಾ ಇದ್ದಾವೆ. ಜೊತೆಗೆ ಇವತ್ತು 11:30 ಸಂದರ್ಭದಲ್ಲಿ ಇದರ ಬಗ್ಗೆ
ಬಗ್ಗೆ ಅಧಿಕೃತವಾಗಿ ಮಾಹಿತಿಗಳು ಹೊರಗಡೆ ಬರ್ತದೆ. ಹೊರಗಡೆ ಬಂದ ಸಂದರ್ಭದಲ್ಲಿ ಯಾವ್ಯಾವ ಅಪರಾಧಿಗಳಿಗೆ ಎಷ್ಟು ಪ್ರಮಾಣದ ಶಿಕ್ಷೆಯನ್ನು ವಿಧಿಸ್ತಾರೆ ಅನ್ನೋದ್ರ ಬಗ್ಗೆನೂ ಕೂಡ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಹಲವಾರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿದೆ. ನಾವಾಗಲೇ ಹೇಳ್ತಾ ಇದ್ದ ಹಾಗೆ ಬ್ರುಟಾಲಿಟಿ ಇರ್ಬೋದು, ಏಜು, ಮೆಂಟಲ್ ಸ್ಟೇಟಸ್ಸು, ಸೋಷಲ್ ಸ್ಟೇಟಸ್ಸು, ಬ್ಯಾಕ್ಗ್ರೌಂಡ್ ವೆರಿಫಿಕೇಷನು, ಹ್ಯಾಬಿಚುವಲ್ ಅಫೆಂಡ್ರಾ, ಇವ್ರ ಮೇಲೆ ಇಡೀ ಫ್ಯಾಮಿಲಿ ಡಿಪೆಂಡ್ ಆಗಿದೆಯಾ, ಯಾವ ಕ್ಲಾಸಲ್ಲಿ ಈ ಅಪರಾಧಿಗಳು ಬರ್ತಾರೆ, ಎಲ್ಲ ಮ್ಯಾಟ್ರ್ ಆಗುತ್ತೆ. ಕಂಪ್ಲೀಟ್ ಅಸೆಸ್ಮೆಂಟ್ ಆದ ಬಳಿಕ ಕೋರ್ಟ್ ಅಪರಾಧಿಗಳಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಹಾಗಾದರೆ ನಿನ್ನೆ ಇದೆ ಈ ಪನಿಷ್ಮೆಂಟ್ ಜಾಸ್ತಿ ಕೊಡಬೇಕು ಅಂತ CBI ಪರ ವಕೀಲರು ಹೇಳ್ತಿದ್ರಲ್ಲ, ಆಗ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಇದೊಂದು ಪ್ರೀ ಪ್ಲ್ಯಾನ್ ಮರ್ಡರ್. ಇದನ್ನು ಯಾಕೆ ಮತ್ತೆ ನೆನಪಿಸಿದ್ರು ಅಂತ ಅಂದರೆ, ಆ ಪ್ರೊವೊಕೇಷನ್ನಿಂದ ಆಗಿದೆ ಅಂತ ಹೇಳಿ ನೀವು ಶಿಕ್ಷೆ ಪ್ರಮಾಣ ಕಡಿಮೆ ಕೊಡೋಕೆ ಹೋಗಬೇಡಿ, ತುಂಬ ಪ್ಲ್ಯಾನ್ಡಾಗಿ ಮಾಡಿದ್ದಾರೆ, ಹೀಗಾಗಿ ಇವ್ರ ಮೇಲೆ ಕರುಣೆ ಬೇಡ ಅನ್ನೋದನ್ನು ಈ ಪಾಯಿಂಟ್ ಮೂಲಕ ರೇಸ್ ಮಾಡೋ ಪ್ರಯತ್ನವನ್ನು CBI ಪರ ವಕೀಲರು ಮಾಡಿದ್ರು. ಅದಾದ ನಂತರ ರಾಜಕೀಯ ದ್ವೇಷ ಇಟ್ಕೊಂಡು ಕೊಲೆ ಮಾಡಿದ್ದಾರೆ. ಅಂದರೆ ಒಬ್ಬ ಯುವ ರಾಜಕಾರಣಿಯನ್ನು, ಬೆಳೀತಾ ಇದ್ದಂತಹ ವ್ಯಕ್ತಿಯನ್ನು ಅವನಿಡೀ ಕನಸನ್ನು ನಾಶ ಮಾಡಿದ್ರು. ಇದು ಬ್ರುಟಾಲಿಟಿಯ ಭಾಗ ಅನ್ನೋದನ್ನು CBI ಪರ ವಕೀಲರು ಇಲ್ಲಿ ಹೇಳಿದ್ರು. ಒಬ್ಬ ಯುವ ರಾಜಕಾರಣಿಯ ಜೀವನ ಅಂತ್ಯ ಆಯಿತು, ಆತನಿಗೂ ಕೂಡ 3 ಜನ ಮಕ್ಕಳಿದ್ರು ಅಂತೆಲ್ಲ CBI ಪರ ವಕೀಲರು ತಿಳಿಸಿದರು. ಯೋಗೇಶ್ ಗೌಡ ವಿಕ್ಟಿಮ್ ಫ್ಯಾಮಿಲಿ ಎಷ್ಟು ದೊಡ್ಡ ಲಾಸನ್ನು ಪಡ್ತು ಅನ್ನೋದನ್ನು ಹೇಳಿದ್ರು. CBI ಪ್ರಕರಣವನ್ನು ತೆಗೆದುಕೊಂಡಾಗ ಸಾಕ್ಷ್ಯವನ್ನು ಕಂಪ್ಲೀಟಾಗಿ ನಾಶ ಮಾಡಿದ್ರು. ಇದು ಕೇವಲ ಬರೀ ವಿನಯ್ ಕುಲಕರ್ಣಿ ಮತ್ತು ಪಟಾಲಂ ಅಲ್ಲ, ಇದರಲ್ಲಿ ಕೆಲ ಪೊಲೀಸ್ನವರು ಕೂಡ ಸಾಥ್ ಕೊಟ್ಟಿದ್ರು. ಅಂದರೆ ಬಲಿಷ್ಠರೂ ಈ ಪ್ರಕರಣದಲ್ಲಿ ಇದ್ದಾರೆ, ಹೀಗಾಗಿ ಇದು ಮಾದರಿ ಆಗಬೇಕು, ಸೊ ಕರುಣೆ ಅನ್ನೋದು ಬೇಡ ಅನ್ನೋದನ್ನು ಹೇಳೋ ಪ್ರಯತ್ನವನ್ನು ಮಾಡಿದ್ರು. ವಿಚಾರಣೆ ವೇಳೆ ಸಾಕ್ಷಿಗಳನ್ನು ಹಣ ಕೊಟ್ಟು ಖರೀದಿ ಮಾಡಿದ್ದಾರೆ. ಅಫ್ಕೋರ್ಸ್ ಈ ಪ್ರಕರಣದಲ್ಲಿ ತುಂಬ ಜನ ಪ್ರತಿಕೂಲ ಸಾಕ್ಷಿಗಳಾದರು, ಅವರು ಬೇರೆ ಬೇರೆ ರೀಸನ್ಗಳನ್ನು ಕೊಡ್ತಾರೆ. ಫಸ್ಟ್ ಆರಂಭಿಕ ಹಂತದಲ್ಲಿ ವಿನಯ್ ಕುಲಕರ್ಣಿ ವಿರುದ್ಧವಾಗಿ ಸಾಕ್ಷಿ ನುಡಿದವರು ಟ್ರಯಲ್ ಆಗ್ತಾ ಹೋಗ್ತಾ ಇದ್ದಾಗೆ ಹಾಸ್ಟೈಲ್ ಆಗಿಬಿಟ್ರು. ಸೊ ಅದನ್ನೆಲ್ಲ ಹೇಳಿದಾರಲ್ಲಿ. ರಾಜಕೀಯ ಬಲದಿಂದ ಪ್ರಕರಣದ ದಾರಿ ತಪ್ಪಿಸೋದಕ್ಕೆ ಯತ್ನಿಸಿದ್ರು, ಪದೇ ಪದೇ ಕೊನೆಯ ಹಂತದ ತನಕ ಕೂಡ ಯತ್ನಿಸಿದ್ರು. ಟ್ರಯಲ್ ಆಗ್ತಿದೆ ಅನ್ನೋದು ಗೊತ್ತಾದಾಗಲೂ ಕೂಡ ಆಮಿಷ, ಹೆದರಿಸೋದು, ಬೆದರಿಸೋದು ಎಲ್ಲ ಮಾಡಿದ್ರು ಅನ್ನೋದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ರು. ಮತ್ತೊಮ್ಮೆ ಪ್ರಕರಣದಲ್ಲಿ ಯಾವುದೇ ರೀತಿ ಮಾನವೀಯತೆಯನ್ನು ತೋರಿಸಬಾರ್ದು, ಅಂಥ ಪ್ರಕರಣ ಅಲ್ಲ, ಇದನ್ನು ರೇರೆಸ್ಟ್ ಆಫ್ ರೇರ್ ಪ್ರಕರಣ ಅಂತ ನೋಡಬೇಕು ಅನ್ನುವಂತಹ ಮನವಿಯನ್ನು CBI ಪರ ವಕೀಲರು ಮಾಡಿದ್ರು. ಇದಕ್ಕೆ ಪುರಸ್ಕಾರ ಸಿಗುತ್ತಾ ಅನ್ನೋದು ಪ್ರಶ್ನೆ. ಗಲ್ಲು ಶಿಕ್ಷೆಯ ಬದಲಿಗೆ ಗರಿಷ್ಠ ಶಿಕ್ಷೆಯನ್ನು ಕೊಡಬೇಕು ಅಂತ ಕೇಳಿದರು. ಈ ಗಲ್ಲು ಶಿಕ್ಷೆ ಅನ್ನೋದೆಲ್ಲ ತೀರಾ ಎಕ್ಸೆಪ್ಷನಲ್ ಕೇಸ್ನಲ್ಲಿ ಕೊಡ್ತಾರೆ. ಮುಂಚೆ ಎಲ್ಲ ಹೀನಸ್ ಕ್ರೈಮ್ ಇದ್ರೆ ಕೊಟ್ಬಿಡೋರು, ಬಟ್ ಸ್ವಲ್ಪ ಅಮೆಂಡ್ಮೆಂಟ್ಗಳಾದ ಬಳಿಕ, ಕಾನ್ಸ್ಟಿಟ್ಯೂಷನಲ್ ಕೆಲ ಬದಲಾವಣೆಗಳಾದ ಬಳಿಕ ಈಗ ಎಕ್ಸೆಪ್ಷನಲ್ ಕೇಸ್ನಲ್ಲಿ ಮಾತ್ರ, ಹೀಗಾಗಿ ಯಾರೂ ಅಪೀಲ್ ಮಾಡೋಕ್ಕೆ ಹೋಗಲ್ಲ ಅದನ್ನು. ಈ ಪ್ರಕರಣ ಸಮಾಜಕ್ಕೆ ಮಾದರಿ ಆಗಬೇಕು ಅಂತ ಕೂಡ ಕೇಳಿದ್ರು. ಅಂದರೆ ಬಲಿಷ್ಠರು, ದುಡ್ಡಿದ್ದವರು ಏನು ಬೇಕಾದರೂ ಮಾಡಿಬಿಟ್ಟು ಜೀರ್ಣಿಸ್ಕೊಳ್ತಾರೆ ಅನ್ನೋ ಜನರ ನಂಬಿಕೆ ಇದೆಯಲ್ಲ, ಅದು ಸುಳ್ಳಾಗಬೇಕು ಅನ್ನೋದನ್ನು ಹೇಳಿದ್ರು. ಹಾಗಾದರೆ ವಿನಯ್ ಕುಲಕರ್ಣಿ ಪರ ವಾದ ಏನು ಮಾಡಿದ್ರು ಅನ್ನೋದರ ಡೀಟೇಲ್ಸಿಗೆ ನೋಡೋಣ. ವಿನಯ್ ಕುಲಕರ್ಣಿ ಪ್ರಸ್ತುತ ಶಾಸಕರಾಗಿದ್ದಾರೆ. ಅವರು ಶಾಸಕರಾಗಿದ್ದು ಇಂಟ್ರೆಸ್ಟಿಂಗ್, ಜೈಲಲ್ಲೇ ಇದ್ಕೊಂಡು ಗೆದ್ದರು, ಅಷ್ಟೊಂದು ಚರಿಷ್ಮಾ ಇದೆ ಅವರಿಗೆ ಅನ್ನೋದನ್ನು ಹೇಳಿದ್ರು.